ಒಂದು ಕಡೆ ಜಿಬಿಎ ಕಂಡಲ್ಲಿ ಕಸ ಹಾಕೋರ ವಿರುದ್ಧ ಸಮರವನ್ನು ಸಾರಿ ದಂಡಾಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೇ ಕಸ ಬೆಂಗಳೂರಿನ ಮರ್ಯಾದೆಯನ್ನು ತೆಗಿತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ನೋಡಿ, ಸಿ.ವಿ. ರಾಮನ್ ನಗರದ NGEF ಬಸ್ ನಿಲ್ದಾಣದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕೂಡ ರಾಶಿ ಕಸದ ಗುಡ್ಡೆಗಳೇ ಕಾಣಿಸುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಖಾಸಗಿ ವ್ಯಕ್ತಿಗಳು ಬಸ್ ನಿಲ್ದಾಣದ ಮುಂದೆ ಹೀಗೆ ರಾಶಿ ಕಸವನ್ನು ಸುರಿದಿದ್ದಾರೆ. ಇಡೀ ಬಸ್ ನಿಲ್ದಾಣವೇ ಡೆಬ್ರಿಸ್ನಲ್ಲಿ ಮುಚ್ಚಿ ಹೋಗಿದೆ. ಇದರಿಂದಾಗಿ ನಿತ್ಯ ವಾಹನ ಸವಾರರು ಪ್ರಯಾಣಿಕರು ಪರದಾಡುವಂತಾಗಿದೆ. ಅಧಿಕಾರಿಗಳು ಬೇಜವಾಬ್ದಾರಿ ನಿರ್ಲಕ್ಷ್ಯವನ್ನು ವಹಿಸಿದ್ರೆ ಸರ್ಕಾರದ ಜಾಗವನ್ನು ಯಾರು ಬೇಕಾದರೂ ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು ಅನ್ನುವಂಥದ್ದಕ್ಕೆ ಇದು ಒಂದು ಸಾಕ್ಷಿ. ನೋಡಿ, ಇದು ಬಸ್ ನಿಲ್ದಾಣ. ಸುಮಾರು ದಿನಗಳಿಂದ ಕೂಡ ಬಸ್ ನಿಲ್ದಾಣವನ್ನು ಡೆಬ್ರಿಸನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಸೊ ಸಾರ್ವಜನಿಕರ ಓಡಾಟಕ್ಕೂ ಸಮಸ್ಯೆ ಆಗ್ತಾ ಇದೆ, ಪಾದಚಾರಿಗಳ ಓಡಾಟಕ್ಕೂ ಸಮಸ್ಯೆ ಆಗ್ತಾ ಇದೆ. ಸಂಜೆ ಆಗ್ತಾ ಇದ್ದ ಹಾಗೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಮೂವ್ಮೆಂಟ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಉಂಟಾಗುತ್ತೆ. ಆದರೆ ಈ ಡೆಬ್ರಿಸನ್ನು ಇಲ್ಲಿ ಸುರಿದಂಥವ್ರು ಯಾರು, ಎಲ್ಲಿಂದ ತಂದರು, ಯಾಕಾಗಿ ಇಲ್ಲೇ ಡಂಪನ್ನು ಮಾಡಿದರು, ಸೊ ಅದು ಯಾವುದು ಕೂಡ ಸಂಬಂಧಪಟ್ಟಂತಹ ಸ್ಥಳೀಯ ಇಂಜಿನಿಯರ್ಗಳಾಗಲಿ ಸ್ಥಳೀಯ ಟ್ರಾಫಿಕ್ ಪೊಲೀಸರಾಗಲಿ ಪ್ರಶ್ನೆ ಮಾಡುವಂಥವ್ರಿಲ್ಲ. ಜೊತೆಗೆ ಇದನ್ನು ತೆರವು ಮಾಡುವಂಥದ್ದಕ್ಕೂ ಕೂಡ ಮುಂದಾಗಿಲ್ಲ. ಸೊ ಹೀಗಾಗಿ 2 ಬಸ್ ನಿಲ್ದಾಣಗಳಿದ್ದಾವೆ. ಸೊ ಇಲ್ಲಿ ಸುಮಾರು ಪ್ರಯಾಣಿಕರು ಬಂದು ಇಲ್ಲೇ ಬಸ್ಗಳನ್ನು ಪಿಕ್ ಮಾಡ್ತಾಯಿದ್ರು ಮತ್ತು ಬೇರೆ ಭಾಗಗಳಿಂದ ಬಂದು ಇಲ್ಲಿ ಡ್ರಾಪನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಈಗ ಪ್ರಯಾಣಿಕರು ಕೂರೋದಕ್ಕೂ ಕೂಡ ಆಗದೇ ಇರುವಂಥ ಸ್ಥಿತಿ ಇದೆ. ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಬಂದು ಬಸ್ಸನ್ನು ಪಿಕ್ ಮಾಡಬೇಕು ಅಂದರೂ ಕೂಡ ಅದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಅಷ್ಟರ ಮಟ್ಟಿಗೆ ಈಗ ಡೆಬ್ರಿಸನ್ನು ಸುರಿದು ಹೋಗಿದ್ದಾರೆ. ಆದರೆ ಇದನ್ನು ಸುರಿದಂಥವ್ರು ಯಾರು ಅನ್ನುವಂತಹದನ್ನು ಪತ್ತೆ ಹಚ್ಚಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಆಗಲಿಲ್ಲ. ಆದರೆ ಪರ್ಯಾಯವಾಗಿ ಅದನ್ನು ತೆರವು ಮಾಡುವಂಥ ಕೆಲಸವನ್ನಾದರೂ ಕೂಡ ಮಾಡಬೇಕಾಗಿತ್ತು, ಅದು ಕೂಡ ಆಗಲಿಲ್ಲ. ಸೊ ಹೀಗಾಗಿ ಇಲ್ಲಿ ಬಸ್ಗಳಲ್ಲಿ ಹೋಗುವಂತಹ ಪ್ರಯಾಣಿಕರಿಗೆ ನಿತ್ಯ ಸಮಸ್ಯೆ ಆಗ್ತಾ ಇದೆ. ಸಂಜೆ ಆಗ್ತಾ ಇದ್ದ ಹಾಗೆ ವಾಹನ ಸವಾರಿಗೂ ಕೂಡ ಟ್ರಾಫಿಕ್ನ ಬಿಸಿ ತಡ್ತಾ ಇದೆ ಈ ಒಂದು ಡೆಬ್ರಿಸ್ನಿಂದಾಗಿ. ವಿಡಿಯೋ ಜರ್ನಲಿಸ್ಟ್ ಶರತ್ ಜೊತೆ ಪ್ರಕಾಶ್ ಡಿ. ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸರ್, ತುಂಬ ರೋಡ್ ಚಿಕ್ಕದಾಗಿದೆ ಸರ್. ಹಾಗಾಗಿ ಓಡಾಡೋದಕ್ಕೆ ಬರೋಕ್ಕೆ ತುಂಬ ತ್ರಾಸಾಗ್ತಾ ಇದೆ. ಪೀಕ್ ಅವರಲ್ಲಿ ಬೆಳಗ್ಗೆ 8 o'clock ಫುಲ್ ಟ್ರಾಫಿಕ್ ಜಾಮ್ ಇರುತ್ತೆ. ಒಂದು ಹಾಫ್ ಆನ್ ಅವರ್ ಇಲ್ಲೇ ನಿಂದಿರಬೇಕಾಗುತ್ತೆ. ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ, ಆಫೀಸಿಗೂ ಹೋಗೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ಒಂದು ಹಾಫ್ ಆನ್ ಅವರ್ ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಇಲ್ಲೆಲ್ಲ ಈ ಥರ ಎಲ್ಲ ಹಾಕಿದರೆ ಎಲ್ಲಿಂದ ತಂದು ಬಿಸಾಡಿದ್ದಾರೆ ಗೊತ್ತಿಲ್ಲ ಸರ್. ಇಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾಕೆ ಹಾಕಬೇಕು? ರೋಡ್ ಎಷ್ಟು ಸಮಸ್ಯೆ ಆಗ್ತದೆ ಅಂದರೆ ರೋಡ್ಗಳಿಗೆ ಇನ್ಸ್ಪೆಕ್ಟ್ರಿಗೆ, ಸರ್ಕಾರಿ ಇನ್ಸ್ಪೆಕ್ಟ್ರ್ ನೋಡ್ಕೋಬೇಕು, ಇನ್ಸ್ಪೆಕ್ಟ್ರ್ ನೋಡ್ಕೋಬೇಕು, ಅವರೆಲ್ಲ ನೋಡ್ಕೋಬೇಕು. ಆಮೇಲೆ ನಾವು ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಆಕ್ಸಿಡೆಂಟ್ ಆದರೆ ಅವ್ರ ಜವಾಬ್ದಾರರು, ನಾವೇ ಜವಾಬ್ದಾರು ಅಂತದ್ದು ಹೇಳ್ಕೋಬೇಕು. ಅವ್ರು ಗೊತ್ತಾಗಬೇಕು ಅವ್ರಿಗೆ. ಆವಾಗಲೇ ಗೊತ್ತಾಗೋದು ಅವ್ರಿಗೆ. ಫಸ್ಟ್ ಅವ್ರು ಇನ್ಸ್ಪೆಕ್ಟ್ರದ್ದು, ಸರ್ಕಾರಿ ಇನ್ಸ್ಪೆಕ್ಟ್ರದ್ದು ಇಂಟ್ರ್ಯೂ ಎತ್ಕೊಳ್ಳಿ ಫಸ್ಟ್.